ಹಾಯ್ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಆ್ಯಸ್ ಯೂಶುವಲ್ ಚೆನ್ನಾಗೇ ಇದ್ದೀನಿ. ಟ್ರಿಗರ್ ಆಗೋವಂಥ ಒಂದಷ್ಟು ಪಾರ್ಟ್ಸ್ ಬರ್ನ್ ಆಗಿದೆ, ಆದ್ರೂ ಕೂಡ ನಾನು ತುಂಬಾ ಚೆನ್ನಾಗಿದ್ದೀನಿ. ಅದರಲ್ಲೂ ದೇವರು ನವಜಪ ಆ್ಯಂಡ್ ಇನ್ನೇನು ಹೇಳೋದು, ಮ್ಯಾನಿಫೆಸ್ಟೇಷನ್ ನನ್ನ ಮೈನ್ ಕಾನ್ಸೆಪ್ಟ್ ಅಂತ ಬಂತು ಅಂದರೆ ನಾನು ಆ್ಯಸ್ ಯೂಶುವಲ್ ಏನು ಪಾಸಿಟಿವ್ ಆ್ಯಂಡ್ ಆಲ್ವೇಸ್ ಎನರ್ಜೆಟಿಕ್. ಓಕೆ, ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಷಯ, ಇವತ್ತಿನದೇ ವಿಷಯ 2025 ಡಿಸೆಂಬರ್ 25 ಲಾಸ್ಟ್ ಮ್ಯಾನಿಫೆಸ್ಟೇಷನ್ಗೆ ಇರೋಂತಹ ಒಂದು ಒಳ್ಳೆ ನಂಬರ್, ದಟ್ ಈಸ್ 2+5 ಅಂದರೆ 777 ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಿಕ್ಕಿರೋಂತಹ ಒಂದು ಮಿರಾಕಲ್ ಡೇ. ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ನಿಮ್ಮ ಯಾವುದೇ ಒಂದು ಆಂಬಿಷನ್ ಇರ್ಬೋದು, ಇವತ್ತು ಇಡೀ ದಿನ ಒಂದು ಪವರ್ಫುಲ್ ಏನಿರುತ್ತೆ, ಎನರ್ಜಿ ಇರುತ್ತೆ. ಸೊ ಈ ಥರ ಒಂದು ಎನರ್ಜಿ ಪೋರ್ಟಲ್ಸ್ ಈ ಥರ ಎಲ್ಲ ಇದ್ದಾಗ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಾಗ ಬೇರೆ ದಿನಗಳಿಗಿಂತ ಬೇಗ ಇದು ಮ್ಯಾನಿಫೆಸ್ಟ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಒಂದು ಪವರ್ಫುಲ್ ಏನಿರುತ್ತೆ, ಎನರ್ಜಿ ಇರುತ್ತಲ್ವ, ಆ ಎನರ್ಜಿ ಏನು ಮಾಡುತ್ತೆ ಅಂದರೆ ಬೇಗ ನಮ್ಮ ಮ್ಯಾನಿಫೆಸ್ಟೇಷನ್ ಆಗೋ ಥರ ಮಾಡುತ್ತೆ. ಬಟ್ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ಅಂದರೆ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಏನಾಗಿರಬೇಕು, ಅಲೈನ್ ಆಗಲೇಬೇಕು. ನಾನು ಪ್ರತಿಯೊಂದು ಏನು ಹೇಳ್ತೀನಿ, ನನ್ನ ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಬರ್ತಿರ್ತೀನಿ ಅಲ್ವಾ. ಬಟ್ ಈ ಅಲೈನ್ ಮಾಡೋದಿದೆಯಲ್ಲ, ಅದಕ್ಕೆ ನಾನೇನೆ 3 ವರ್ಷ ಟೈಮ್ ತಗೊಂಡಿದ್ದೀನಿ. ಓಕೆ, ಇವತ್ತು 777 ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಣ. ಇವತ್ತು 25th. ಓಕೆ, ಈ 25th ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಯಾವುದೇ ಒಂದು ಆಂಬಿಷನ್ ಇರ್ಬೋದು, 7 ಆಂಬಿಷನ್ವರೆಗೂ ತಗೊಳ್ಳಿ, ಪರವಾಗಿಲ್ಲ. 7 ಆಂಬಿಷನ್ಸ್ ನಾವು ಯೂಶ್ವಲ್ ಆಗಿ ಮ್ಯಾನಿಫೆಸ್ಟೇಷನಲ್ಲಿ ಯಾವುದಾದ್ರೂ ಒಂದನ್ನು ಫಸ್ಟ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ 1 or 2 days ಬಿಟ್ಟು ಮತ್ತೊಂದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಬಟ್ ಕೆಲವು ನಮಗೆ ಈ ಪೋರ್ಟಲ್ಸ್ಗಳು ಸಿಗೋವಂಥದ್ದು ಜಾಸ್ತಿ ಕಾನ್ಸೆಪ್ಟ್ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಕೆಲವು ನಮಗೆ ಎನರ್ಜಿ ಇರೋಂತಹ ಒಂದು ಟೈಮಿಂಗ್ಸು ಡೇ ಸಿಗೋವಂಥದ್ದು. ನಾವು ಜಾಸ್ತಿ ಕಾನ್ಸೆಪ್ಟ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಒಂದೇ ಸತಿ ಅಟ್ ಅ ಟೈಮ್ ಅಂತ ಹೇಳಿ. ಇವತ್ತು ನೀವು 7 ನಿಮ್ಮ ಆಂಬಿಷನ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಆ ಮ್ಯಾನಿಫೆಸ್ಟ್ ಹೇಗೆ ಮಾಡ್ಕೋಬೇಕು ಅಂತಂದರೆ, ಫಸ್ಟ್ ವಿಶ್ನ ನೀವು ಏನು ಮಾಡ್ಕೊಳ್ಳಿ ಅಂತಂದರೆ, ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮೇಷನ್ಸ್ ಟೈಪಲ್ಲಿ ನೀವು ಬರ್ಕೊಳ್ಳಿ. ಐ ಆಮ್ ಹೆಲ್ದಿ ಆ್ಯಂಡ್ ಎನರ್ಜೆಟಿಕ್ ನೌ ಅಂತ ನಾನು ಬರ್ದೆ ಅಂತ ಅಂದ್ಕೊಳ್ಳಿ. ಈ ನೌ ಅನ್ನೋದು ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಇರಬೇಕು. ನಮ್ಮ ಯಾವುದೇ ಒಂದು ಏನಿರುತ್ತೆ ಆಂಬಿಷನ್ಸು, ಅದನ್ನು ನಾವು ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಈ ಅಫರ್ಮೇಷನ್ಸ್ ಯಾವಾಗಲೂ ಪಾಸಿಟಿವ್ ವರ್ಡಲ್ಲೇ ಇರಬೇಕು, ನೆಗೆಟಿವ್ ವರ್ಡಿಗೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್, ನಾನು ಅಂದ್ಕೊಳ್ತೀನಿ, ಏನು ಮ್ಯಾನಿಫೆಸ್ಟ್ ಮಾಡಲಿ, ನಾನಿವಾಗ ಆಲ್ರೆಡಿ ಮಂತ್ರಾಲಯಕ್ಕೂ ಹೋಗಿ ಬಂದಾಗಿದೆ. ಓಕೆ, ನಾನು ಈಗ ನನಗೊಂದು ಆಸೆ ಹುಟ್ಟಿದೆ, ನನ್ನ ಸದ್ಗುರು ಶ್ರೀಧರ ಸ್ವಾಮಿಗಳನ್ನ ರೀಸೆಂಟಾಗಿ ನಾನು ನೋಡೋಕ್ಕೆ ಹೋಗೇ ಇಲ್ಲ. ಸೊ ನಾನು ನೋಡೋಕ್ಕೆ ಹೋಗಬೇಕು. ಓಕೆ, ಅದನ್ನು ನಾನು ಯಾವ ಥರ ಈಗ ಅಫರ್ಮೇಷನ್ ಟೈಪ್ ರೆಡಿ ಮಾಡ್ಕೊಳ್ತೀನಿ ಅಂತ ಅಂದರೆ, ಸದ್ಗುರು ಶ್ರೀಧರ ಸ್ವಾಮಿಗಳ ಆಶ್ರಮ ಸಾಗರ ವರದಹಳ್ಳಿಯಲ್ಲಿದೆ. ಸೊ ನಾನೀಗ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳ ಮುಂದೆ ಕೂತ್ಕೊಂಡ್ಬಿಟ್ಟು ಯಾವ ಕಲರ್ ಡ್ರೆಸ್, ಗ್ರೀನ್ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು, ಗ್ರೀನ್ ಕಲರ್ ಸ್ಯಾರಿನ ಉಟ್ಕೊಂಡು ನಾನು ಯಾವ ಥರ ರೆಡಿ ಆಗಿದ್ದೀನಿ ಅದನ್ನು ನಾನು ಇಮ್ಯಾಜಿನೇಷನಲ್ಲಿ ತಂದ್ಕೊಂಡ್ಬಿಟ್ಟು ನಾನು ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಅಲ್ಲಿ ಅವರ ಒಂದು ಪೂಜೆ ಮಾಡುವಂಥ ಸ್ಥಳ ಇದೆ. ಅಂದರೆ ಅವರ ಒಂದು ದೇಹ ಏನಿದೆ, ಆ ದೇಹನ ಇಟ್ಟಿರೋಂತಹ ಒಂದು ಜಾಗದಲ್ಲಿ ಅಲ್ಲಿ ಗುರುಗಳನ್ನ ಪೂಜೆ ಮಾಡ್ತಾರೆ. ಸೊ ಆ ಜಾಗ ಇರಬಹುದು, ಅಥವಾ ಅವರು ತಪಸ್ ಮಾಡಿರುವಂತಹ ಜಾಗ ಇರ್ಬೋದು. ನಾನು ಎಲ್ಲಿದ್ದೀನಿ ಅದನ್ನು ಪ್ರಾಪರ್ ಆಗಿ ನಾನು ವಿಜುವಲೈಸ್ ಮಾಡಬೇಕು. ಆ್ಯಂಡ್ ಅಫರ್ಮೇಷನ್ ಟೈಪಲ್ಲಿ ನಾನು ಯಾವ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಈಗ ನನ್ನನ್ನು ಗುರುಗಳಾದಂತಹ ಸದ್ಗುರು ಶ್ರೀಧರ ಸ್ವಾಮಿಗಳ ತಪಸ್ ಮಾಡಿರುವಂತಹ ಜಾಗ ಏನಿದೆ, ಅಲ್ಲಿ ನಾನು ಕುತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡಿದ್ದೀನಿ ಅವ್ರ ಜೊತೆ ಕೂಡ. ಓಕೆ, ಸೊ ನಾನು ಇದನ್ನು ಯಾವ ಥರ ಅಫರ್ಮೇಷನ್ ಮಾಡ್ಕೊತಾ ಇದ್ದೀನಿ ಅಂದರೆ,
ಶ್ರೀಧರ್ ಸ್ವಾಮಿಗಳ ಜೊತೆ ನಾನು ಅವರು ತಪಸ್ ಮಾಡಿರೋ ಜಾಗದಲ್ಲಿ ಕುತ್ಕೊಂಡಿದ್ದೀನಿ ಆ್ಯಂಡ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಇದೇ ನನ್ನ ಅಫರ್ಮೇಷನ್. ನಾನು ಇದನ್ನು ಕನ್ನಡದಲ್ಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಈಗ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಅಂತ ಬಂದಾಗ ತುಂಬ ವೀಡಿಯೋಸ್ಗಳು ಸಿಗುತ್ತೆ, ಬಟ್ ಕನ್ನಡದಲ್ಲಿ ಮಾಡೋರಿಗೆ ಇದು ಸಿಗೋದಿಲ್ಲ. ಅದಕ್ಕೆ ಇವತ್ತು ನಾನು ಇದನ್ನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಸದ್ಗುರು ಶ್ರೀಧರ ಸ್ವಾಮಿಗಳ ತಪಸ್ ಮಾಡಿರೋ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಶ್ರೀಧರ್ ಸ್ವಾಮಿಗಳೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸ್ವಾಮಿಗಳೇ, ಥ್ಯಾಂಕ್ ಯು ಯೂನಿವರ್ಸ್. ಇದು ನನ್ನ ಅಫರ್ಮೇಷನ್ ಆಗಿದೆ. ಸೊ ನಾನು ಇದನ್ನು ಅಫರ್ಮೇಷನ್ನ 7 ಟೈಮ್ಸ್ ಬರ್ಕೋಬೇಕು. ಎನಿ ಪೆನ್, ಅದರಲ್ಲೂ ರೆಡ್ ಇಂಕಲ್ಲಿ ಬರ್ಕೊಂಡ್ರೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ರೆಡ್ ಇಂಕಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ. ಇದು ನನ್ನ ಒಂದು ಅಫರ್ಮೇಷನ್. ನೀವು ಯಾವ್ದು ಬೇಕಾದರೂ ನಿಮ್ಗೆ ಇಷ್ಟ ಆಗಿರೋಂತಹ ಜಾಬಲ್ಲಿ ನೀವು ಇದ್ದೀರಾ ಅಂತ ಹೇಳ್ಕೊಂಬಿಟ್ಟು ನೀವು ನಿಮ್ಮ ಅಫರ್ಮೇಷನ್ ರೆಡಿ ಮಾಡ್ಕೊಳ್ಳಿ. ಈ ಥರ 7 ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದು ನೀವು. ನಾನೀಗ ಒಂದನ್ನೇ ಮಾತ್ರ ಮಾಡ್ತಾ ಇದ್ದೀನಿ. ಸೊ ಅದನ್ನು 7 ಟೈಮ್ಸ್ ಬರೆದು ನಾನು ಕಣ್ಣಿಗೆ ಕಾಣಿಸೋ ಥರ ನಾನು ಇಟ್ಕೊಳ್ತೀನಿ. ಓಕೆನಾ? ನೀವು ಅದೇ ಥರ ನಿಮ್ಮ ಕಣ್ಣಿಗೆ ಕಾಣಿಸೋ ಥರ ಇಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಇವತ್ತಿನ ಡೇ ಸೇರಿ 25th, 26th, 7th, 28th, 29th, 30th ಆ್ಯಂಡ್ 31st 7 ಡೇ ಲಾಸ್ಟ್ ಮ್ಯಾನಿಫೆಸ್ಟೇಷನ್ 2025 ನೀವು ಮಾಡ್ತಾ ಇರೋದು. ಈ 7 ಡೇಸ್ ಕೂಡ ನೀವೇನು ಮಾಡಬೇಕು, 7 ಟೈಮ್ ಅಫರ್ಮೇಷನ್ಸ್ನ ಬರಿಬೇಕು ಆ್ಯಂಡ್ ನಿಮ್ಮ ಕಣ್ಣಿಗೆ ಕಾಣೋ ಥರ ಇಟ್ಕೋಬೇಕು. ದೆನ್ ವಿಜುವಲೈಸ್ ಮಾಡಬೇಕು. ಎಷ್ಟು ಸತಿ ಬೇಕಾದರೂ ವಿಜುವಲೈಸ್ ಮಾಡಿ, 1 ಸತಿ ಮಾಡಿ ಇಲ್ಲ 100 ಸತಿ ಮಾಡಿ, ಇದನ್ನ ಯಾರು ಕೇಳಲ್ಲ. ಬಟ್ ವಿಜುವಲೈಸೇಷನ್ ಅನ್ನೋದು ಮ್ಯಾನಿಫೆಸ್ಟೇಷನಲ್ಲಿ ತುಂಬ 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 ಹೆಲ್ಪ್ಫುಲ್ ಮಾಡೋವಂತಹ ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ನೀವು ಎಷ್ಟು ವಿಜುವಲೈಸ್ ಮಾಡ್ತೀರಾ ಆ್ಯಂಡ್ ಎಷ್ಟು ಅದಕ್ಕೆ ಹತ್ತಿರ ಆಗಿರುತ್ತೆ. ಸೊ ನಿಮ್ಮ ಡ್ರೆಸ್ಸು, ನಿಮ್ಮ ಒಂದು ಹಣೆಗಿಡೋ ಬಿಂದಿಯಿಂದ ಹಿಡಿದು ನಿಮ್ಗೆ ಎಷ್ಟು ಗಂಟೆ ಎಷ್ಟು ಸೆಕೆಂಡು ಅಲ್ಲಿ ಇದ್ದೀರಾ, ಅಲ್ಲಿ ಕುತ್ಕೊಂಡಿದ್ದೀರಾ, ಎಷ್ಟು ಗಂಟೆ ಎಷ್ಟು ಸೆಕೆಂಡಲ್ಲಿ ಆ್ಯಂಡ್ ಯಾವ ಡೇ ಎಲ್ಲ ನೀವು ವಿಜುವಲೈಸ್ ಮಾಡಿ ನೋಡಿ. ಅದೇ ಹ್ಯಾಪನ್ ಆಗ್ತಾ ಇದ್ರೆ ಕೇಳಿ, ಇದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು. ಓಕೆ? ಸೊ ನನಗೆ ಬೇಕಾಗಿರೋ ವಾರ ಆ್ಯಂಡ್ ನನಗೆ ಬೇಕಾಗಿರೋ ಟೈಮಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮ್ಯಾನಿಫೆಸ್ಟೇಷನ್ ಅನ್ನೋದ್ರಲ್ಲಿ ನಾನು ಯಾವ ಥರ ಡೇ ಟೈಮಿಂಗ್ಸ್ ಎಲ್ಲ ಹಾಕ್ಕೊಳ್ದು ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ, ಅದನ್ನ ನಾನು ಆಮೇಲೆ ಹೇಳ್ತೀನಿ. ಈಗ ಈ 777 ಮ್ಯಾನಿಫೆಸ್ಟೇಷನ್ ಹೇಗೆ ಅಂತ ಅಂದರೆ, ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ತೀರಾ. 2 + 5 ಅಂದರೆ 7, 2 + 5 ಅಂದರೆ 7, 25th ಡಿಸೆಂಬರ್ ಲಾಸ್ಟ್ 25th ಇಯರ್. ಓಕೆ? 7 ನೆಕ್ಸ್ಟ್ 7 ಡೇಸ್ ಸಿಗ್ತಾ ಇದೆ. ಸೊ 7 ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ, 7 ಡೇಸ್ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಅಫರ್ಮೇಷನ್ಸ್ನ ನೋಡ್ತಾ ಇರಬೇಕು. ಅದು ಆಲ್ರೆಡಿ ಹ್ಯಾಪನ್ ಆಗಿದೆ ಅಂತ ಅಂದ್ಕೊಂಡು ನೀವು ಹ್ಯಾಪಿ ಆಗಿ ಇರಬೇಕು. ಆ್ಯಂಡ್ ನೀವು ಅದನ್ನು ಫೀಲ್ ಮಾಡ್ಕೋತಾ ಇರ್ಬೇಕು. ನಿಮ್ಮ ಹತ್ರ ಅದಿಲ್ಲ ಅಂತಲ್ಲ. ಆ ಅಫರ್ಮೇಷನ್ನ ನೋಡಿದ ತಕ್ಷಣ ಮಾತ್ರ ನಾನು ಹೋಗಿದ್ದೀನಿ ಅಲ್ಲಿ ಗುರುಗಳ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ನೋ, ಎವ್ರಿ ಟೈಮ್ ಆಲ್ರೆಡಿ ನಾನು ಮಾತಾಡಾಗಿದೆ. ಗುರುಗಳ ಹತ್ರ ಎಷ್ಟು ವಿಷಯ ಮಾತಾಡಿದ್ದೀನಿ, ಹೀಗೆ ಮಾತಾಡಿದ್ದೀನಿ, ಹಾಗೆ ಮಾತಾಡಿದ್ದೀನಿ, ಅದಕ್ಕೆ ಗುರುಗಳು ಈ ಥರ ಆನ್ಸರ್ ಕೊಟ್ಟಿದ್ದಾರೆ, ಆ ಥರ ಆನ್ಸರ್ ಕೊಟ್ಟಿದ್ದಾರೆ. ನಿಮಗೆ ಬೇಕಾಗಿರೋ ಆನ್ಸರ್ನೇ ನೀವು ಇಟ್ಕೊಳ್ಳಿ. ನೋ ಇಶ್ಯೂಸ್. ನಮಗೇನು ಬೇಕು ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಯಾವುದೇ ವಿಷಯ ಆಗ್ಬೋದು, ನಿಮ್ಮ ಜಾಬ್, ಪರ್ಟಿಕ್ಯುಲರ್ ಜಾಬ್, ಇಂಥ ಪ್ಲೇಸಲ್ಲೇ ಕುತ್ಕೊಂಡಿದ್ದೀರಾ, ಇಂಥ ಕಂಪನಿ, ಇಂಥ ಪ್ಲೇಸಲ್ಲೇ ಕುತ್ಕೊಂಡಿದ್ದೀರಾ, ಇಷ್ಟು ಗಂಟೆಗೆ ಕುತ್ಕೊಂಡಿದ್ದೀರಾ, ಇದೇ ವರ್ಕ್ನ ಮಾಡ್ತಾ ಇದ್ದೀರಾ, ಇಷ್ಟೇ ಸ್ಯಾಲ್ರಿ ತಗೊಳ್ತಾ ಇದ್ದೀರಾ ಆ್ಯಂಡ್ ಯಾವ ಡೇ ಸ್ಯಾಲ್ರಿ ಬರ್ತದೆ ಎಲ್ಲದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ವಿಜುವಲೈಸ್ ಮಾಡಿ ಅದು ಹ್ಯಾಪನ್ ಆಗದೆ ಇದ್ರೆ ಕೇಳಿ ಫ್ರೆಂಡ್ಸ್. ಓಕೆ? ಸೊ 777 ಮ್ಯಾನಿಫೆಸ್ಟೇಷನ್ ನಿಮಗೆ ಅರ್ಥ ಆಯಿತು ಅಂದರೆ, ಈ 2025 ಏನಿದೆ ಈ ಇಯರ್ನ ಲಾಸ್ಟ್ ಮ್ಯಾನಿಫೆಸ್ಟೇಷನ್ಸ್ 777 ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂತಂದರೆ ನನ್ನ ಬೇರೆ ವಿಡಿಯೋಸಲ್ಲಿ ನನ್ನ ನಂಬರ್ ಇದೆ. ಸೊ ಡೈರೆಕ್ಟಾಗಿ DM ಮಾಡಿ. ಓಕೆ? ಸೊ ಇದೊಂದೇ ಮುಗ್ದೋಯ್ತಲ್ಲ ಅಂತ ಹೇಳಿ ಅಂದ್ಕೊಳ್ಳೋದು ಬೇಡ, ಮಾಡ್ಕೊಳ್ಳಿ ಆ್ಯಂಡ್ ರಿಸಲ್ಟ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಮತ್ತೆ ಬರ್ತಾನೆ ಇರುತ್ತೆ. ಮ್ಯಾನಿಫೆಸ್ಟರ್ಗೆ ಏನಪ್ಪ ಅಲ್ವಾ? ಓಕೆ? ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಕ್ಕೆ, ಲೈಕ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮಗೆ ಪರ್ಟಿಕ್ಯುಲರ್ ಯಾವ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ನನಗೆ DM ಮಾಡಿ, ಖಂಡಿತ ನಾನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು.